ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಸೊ ಈಗ ನಾವು ಡಬಲ್ ಬಟನ್ ಹೋಲ್ ಸ್ಟಿಚಸ್ನ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಡಬಲ್ ಬಟನ್ ಹೋಲ್ ಸ್ಟಿಚ್ ಹಾಕೋದಕ್ಕೆ ಇಲ್ಲಿ ನಾನು 3 ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ಮಿಡಲ್ ಲೈನ್ ಇದೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಒಂದು ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಹಾರಿಜಾಂಟಲ್ ಆಗಿ. ಸೊ ಹಾಕಿಬಿಟ್ಟು ಅಲ್ಲಿಂದ ಫಸ್ಟ್ ಲೈನಿಗೆ ಒಂದು ಚೈನ್ ಸ್ಟಿಚ್ ಹಾಕಿ ಅಲ್ಲಿಂದ ದಾರ ಪುಲ್ ಮಾಡಿಕೊಂಡು ಮಿಡಲ್ ಚೈನ್ ಸ್ಟಿಚ್ ಹತ್ರ ಬಂದು ಒಂದು ಲಾಕ್ ಸ್ಟಿಚ್ ಹಾಕಿ ಅಲ್ಲಿಂದ ಮತ್ತೆ ಥರ್ಡ್ ಲೈನ್ ಕೆಳಗಿದೆಲ್ಲ ಅಲ್ಲಿ ಹೋಗಿ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತೆ ಅಲ್ಲಿಂದ ಮಿಡಲ್ ಲೈನ್ಗೆ ದಾರಾನ ಪುಲ್ ಮಾಡ್ಕೊಳ್ತೀನಿ. ಪುಲ್ ಮಾಡಿಬಿಟ್ಟು ಅಲ್ಲೊಂದು ಸ್ಮಾಲ್ ಚೈನ್ ಸ್ಟಿಚ್ ಲಾಕ್ ಸ್ಟಿಚ್ನ ಹಾಕಿಬಿಟ್ಟು ಅಲ್ಲಿಂದ ಮತ್ತೆ ರೈಟ್ ಡೈರೆಕ್ಷನ್ಗೆ ಬರ್ತೀನಿ. ಸೊ ರೈಟ್ ಡೈರೆಕ್ಷನ್ಗೆ ಬಂದು ಅಲ್ಲಿಂದ ಫಸ್ಟ್ ಲೈನ್ ಇದೆಲ್ಲ ಅಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕ್ತೀನಿ. ಅಲ್ಲಿಂದ ದಾರಾನ ಪುಲ್ ಮಾಡಿಕೊಂಡು ಮತ್ತೆ ಮಿಡಲ್ಗೆ ಬಂದು ಒಂದು ಚೈನ್ ಸ್ಟಿಚ್ ಲಾಕ್ ಸ್ಟಿಚ್ ಇದೆಲ್ಲ ಚಿಕ್ಕ ಲಾಕ್ ಸ್ಟಿಚ್ನ ಹಾಕ್ತೀನಿ. ಹಾಕಿಬಿಟ್ಟು ಅಲ್ಲಿಂದ ಕೆಳಗೆ ಬರ್ತೀನಿ. ಕೆಳಗೆ ಥರ್ಡ್ ಲೈನಿಗೆ ಚೈನ್ ಸ್ಟಿಚ್ ಹಾಕಿಬಿಟ್ಟು ಅಲ್ಲಿಂದ ದಾರ ಪುಲ್ ಮಾಡಿಕೊಂಡು ಮಿಡಲ್ ಲೈನಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತು ರೈಟ್ ಸೈಡ್ಗೆ ಒಂದು ಚೈನ್ ಸ್ಟಿಚ್ ಹಾಕಿ ಅಲ್ಲಿಂದ ಫಸ್ಟ್ ಲೈನ್ಗೆ ಹೋಗ್ತೀನಿ. ಸೊ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ನೀವು ಒಂದಲ್ಲ 2 ಸತಿ ವೀಡಿಯೋನ ಕರೆಕ್ಟಾಗಿ ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಸಿಂಗಲ್ ಬಟನ್ ಹೋಲ್ ಹೇಗೆ ಹಾಕಿದ್ರೆ ಅದೇ ಥರ ಹಾಕ್ತೀರಾ, ಬಟ್ ಅಲ್ಲಿ ನಿಮಗೆ ಬರೀ ಮೇಲ್ಗಡೆ ಒನ್ ಡೈರೆಕ್ಷನಲ್ಲಿ ಮಾತ್ರ ಸ್ಟಿಚಸ್ ಬರ್ತಾಯಿತ್ತು. ಇಲ್ಲಿ 2 ಕಡೆ ನಿಮಗೆ ಸ್ಟಿಚಸ್ ಅನ್ನೋದು ಬರುತ್ತೆ. ಸೊ ನೀವು ನೋಡಿಕೊಂಡು ನಿಧಾನಕ್ಕೆ ಹಾಕಿ. ಸೊ ಅಲ್ಲಿ ನಾವು ಒಂದೊಂದು ಲಾಕ್ ಸ್ಟಿಚ್ ಹಾಕ್ತಾಯಿದ್ವಿ, ಇಲ್ಲಿ 2 ಲಾಕ್ ಸ್ಟಿಚ್ ಹಾಕ್ತೀವಿ. ಸೊ ಇಫ್ ಸಪೋಸ್ ನಿಮಗೆ ಮಧ್ಯೆ ಏನಾದರೂ ಲಾಕ್ ಸ್ಟಿಚ್ ಹಾಕದೆ ಬಿಟ್ಬಿಡ್ತು ಅಂದರೆ ನೋಡಿ, ಎಲ್ಲಿ ಬಿಟ್ಟಿರ್ತೀರ ನೋಡಿ ಕೆಳಗೆ ದಾರ ಎಳೆಯೋಕ್ಕೆ ಹೋಗಬೇಡಿ. ನೀಡಲಲ್ಲೇ ಆ ದಾರಾನ ತೊಗೊಳ್ಳಿ, 2 ದಾರ ತೊಗೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಬನ್ನಿ. ನೀವೇನಾದರೂ ಕೆಳಗೆ ದಾರಾನ ಎಳೆದ್ಬಿಟ್ರೆ ಏನಾಗುತ್ತೆ, ನಿಮಗೆ ಹಿಂದ್ಗಡೆ ಹಾಕಿರ್ತೀರಲ್ಲ ಆ ಸ್ಟಿಚಸ್ ಎಲ್ಲ ಫುಲ್ಲು ಹಾಗೆ ಬಂದುಬಿಡುತ್ತೆ. ಸೊ ನೀವು ಮಧ್ಯೆ ಎಲ್ಲಾದರೂ ದಾರ ನೀಡಲಿಂದ ಬಂದುಬಿಡ್ತು ಅಂದರೆ ಕೆಳಗೆ ದಾರ ಎಳೆಯೋಕ್ಕೆ ಹೋಗಬೇಡಿ. ನೀಡಲಿಂದನೇ ಆ 2 ದಾರಾನ ತೊಗೊಂಡ್ಬಿಟ್ಟು ಆಮೇಲಿಂದ ಕೆಳಗೆ ದಾರಾನ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಕು. ಸೊ ನೀವು ಹಾಕಬೇಕಾದ್ರೆ ನೋಡಿಕೊಂಡು ನಿಧಾನಕ್ಕೆ ಹಾಕಿ. ಚೈನ್ ಸ್ಟಿಚ್ ಹೇಗೆ ಹಾಕ್ತಿದ್ರಿ ಅದೇ ಥರ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನೀವು ಚೈನ್ ಸ್ಟಿಚ್ ಹಾಕಿದ್ಮೇಲೆ ಹಿಂದ್ಗಡೆಗೆ ದಾರಾನ ಪುಲ್ ಮಾಡಬೇಕಾಗುತ್ತೆ. ಸೊ ಅದು ಪುಲ್ ಮಾಡಬೇಕಾದ್ರೆ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿ. ಸೊ ಇಲ್ಲಿ ನೀವು ಚೈನ್ ಸ್ಟಿಚ್ ಹಾಕಿದ್ಮೇಲೆ ಆ ಡೈರೆಕ್ಷನ್ಸ್ ಕಡೆ ಆಪೋಸಿಟ್ ಡೈರೆಕ್ಷನ್ಗೆ ಚೇಂಜ್ ಮಾಡ್ತಿರಲ್ಲ, ಸೊ ಎಲ್ಲ ಸೇಮ್ ಲೆಂತ್ ಅನ್ನೋದು ನಿಮಗೆ ಬರಲಿ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ, ಸ್ಟಾರ್ಟಿಂಗೆಲ್ಲ ಚಿಕ್ಕದು ಹಾಕಿದ್ದೀನಿ, ಆಮೇಲೆ ಮಧ್ಯೆ ನೋಡಿ 2 ದೊಡ್ಡದು ಹಾಕಿದ್ದೀನಿ. ನೀವು ಹಾಗೆ ಮಾಡಬೇಡಿ. ನೀವು ಹಾಕಬೇಕಾದ್ರೆ ಕ್ಲೀನಾಗಿ ನಿಧಾನಕ್ಕೆ ಎಲ್ಲ ಒಂದೇ ಮೆಷರ್ಮೆಂಟಲ್ಲಿ ಬರೋ ಥರ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಎಂಡ್ ನಾಟ್ ಹಾಕಿ ನಿಮ್ಮ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಎಂಡ್ ನಾಟ್ ಹಾಕಿದ್ಮೇಲೆ ಇದೇ ಥರ ನಿಮಗೆ ಡಿಸೈನ್ ಅನ್ನೋದು ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.